ಏನ್ ಮಾಡಿದ್ರು ಗೆಲ್ಲಕ್ಕಾಗಿಲ್ಲ ಪಾಪ ಎಂಐ. ಮೋಸ್ಟ್ಲಿ ಎಂಐ ಅಂಪೇರ್ ನ ಮಾಡಿತ್ತು ಅನ್ಸುತ್ತೆ ಫಿಕ್ಸ್. ಹೆಂಗ್ ಗೆಲ್ಲಕ್ಕಾಗುತ್ತೆ? ಸಾಲ್ಟ್ ಪಟೇದಾರ್ ಹೊಡೆದ್ಮೇಲೆ ಹ್ಯಾಟ್ರಿಕ್ 6. ಇನ್ನ 4 ಮ್ಯಾಚ್ ಆಗಿರೋದ್ಲಿ, ಅದ್ರಲ್ಲೂ ಒಂದ್ ಸೋತಿದ್ರ. ಇಷ್ಟೊಂದೆಲ್ಲ ಖುಷಿ ಪಡಬೇಡ. 3 ಸೋತಿ 1 ಗೆದ್ದಿರೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ, ಇನ್ನ 1 ಸೋತಿ 3 ಗೆದ್ದಿರೋ ನಮ್ಗೆ ಇಷ್ಟ ಇರ್ಬೇಡ. ನಮ್ ಟೀಮ್ ಅಲ್ಲಿ ರೋಹಿತ್ ಶರ್ಮಂಗ್ ಇಂಜುರಿ ಆಗಿಲ್ಲ ಅಂದ್ರೆ ಆರಾಮಾಗಿ ಸೋಲಿಸ್ಬಿಡ್ತಿದ್ದ ನಿಮ್ನ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಹೊಡೆತೀವಿ ಸೆಂಚುರಿ. ಗೆಲ್ಲಕ್ಕಾಗಿಲ್ಲ ಅಂದ್ರೆ ಸುಮ್ನೆ ನಿಮ್ಗೊಂದ್ ನೆಪ ಇಂಜುರಿ. ಬಿಡಾಲೆ, ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇರುತ್ತೆ, ಓಕೆ. ಆದ್ರೆ ಇಷ್ಟ ಮ್ಯಾಚ್ ಆದ್ರೂ ಬೂಮ್ರಾ ಇನ್ನೂ ವಿಕೆಟ್ ತೆಗ್ದಿಲ್ಲ, ಯಾಕೆ? ರುದರ್ಫೋರ್ಡ್ ಗೆ ಇನ್ನೊಂದು ಓವರ್ ಇದ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು ಪಕ್ಕ. ರೇಟ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಗೋಲ್ಡ್. ನೋ ಬಾಲ್ ಆಗಿಲ್ಲ ಅಂದ್ರೆ ಸ್ಟಫರ್ಡ್ ಹಾಕಿದ್ ಫಸ್ಟ್ ಬಾಲ್ ಗೆ ರುದರ್ಫೋರ್ಡ್ ಬೋರ್ಡ್. ಏನ್ ಮರಿ, ನಿನ್ನೆ ಇದಕ್ಕಿದ್ದ ಮಳೆ ಬಂದಿದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ. ಅನ್ಕೊಂಡಿದ್ದೆ. ಆದ್ರೆ ಮ್ಯಾಚ್ ಅಲ್ಲ, ಅವ್ರ ಅಮ್ಮನ್ ಮಳೆ ಬಂದಿ ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ. ಏನ್ ನಿಮ್ ಬಾಸ್ ತಿರಿ ಹಂಗ್ ಡಕ್ಔಟ್ ಆಗ್ಬಿಟ್ರು? ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದ್ ಔಟ್ ಆಡ್ತವ್ರೆ. ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ? ಹೌದ್, ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ. ನಾವ್ ಲಾಸ್ಟ್ 2 ಮ್ಯಾಚ್ ಗೆದ್ದೀವಿ, ನೀವು ಲಾಸ್ಟ್ 2 ಮ್ಯಾಚ್ ಸೋತಿದ್ದೀರಾ. ಏನ್ ಕಿತ್ತಾಕೊಂಡ್ಬಿಟ್ರಿ? ಪಾಯಿಂಟ್ಸ್ ಟೇಬಲ್ ಅಲ್ಲಿ 6 ಇಂದ 7 ಹೋಗ್ತೀರಾ, 7 ಇಂದ 6 ಬರ್ತೀರಾ. ಪಾಯಿಂಟ್ಸ್ ಟೇಬಲ್ 6ನೇ ಸ್ಥಾನದಲ್ಲಿ ಇದೀರಾ ನೀವು, ನಾವು 3ನೇ ಸ್ಥಾನದಲ್ಲಿ ಇದೀವಿ. ನಮಗೂ ನಿಮ್ಗೂ 3 ಡಿಫ್ರೆನ್ಸ್. ಆಕ್ಚುಲಿ ನಾವು ನಿಮ್ನ ಹತ್ರ ಬಿಟ್ಕೊಂಡಿರೋದೇ ಹೆಚ್ಚು, ನಾವು ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು. ಏನೋ ನಿಮ್ ಬ್ರಹ್ಮಾರ ಶೆಫರ್ಡ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ. ನಿಮ್ ಟೀಮ್ ಅವರನ್ನ ಪ್ಲೇಗ್ ಲೆವೆಲ್ ಇಂದ ತೆಗಿಯಲ್ಲ. ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ. ತೆಗಿಯಲ್ಲ. ಏನಕ್ಕೆ ತೆಗಿಬೇಕೋ? ಲಾಸ್ಟ್ ನಿಮ್ಗೆ ಉಚ್ಚನಾಗಿ ಹೊಡೆದಂಗ್ ಕನ್ಸೆಲ್ಲ ಬಂದಿದ್ ಗ್ಯಾಪ್ನ ಇತ್ತಾನೆ. ಅದೆಲ್ಲ ಒಂದ್ ಕೆಟ್ಟ ಕನ್ಸಂತ ಮರ್ತ್ಬಿಟ್ಟಿದೀವಿ. ಅದೆಲ್ಲ ಗ್ಯಾಪ್ಸ್ಬೇಡ ನೀನ್ ಮತ್ತೆ. ಅಷ್ಟ್ ಭಯ ಇರ್ಲಿ. ಆದ್ರೂ ನಿಮ್ ಟಾಪ್ ಆರ್ಡರ್ ಏನ್ ಅಷ್ಟು ಕಷ್ಟ ಅಪ್ಪ. ನಮ್ ಫಿಲ್ಸಾಲ್ಟ್ ಒಬ್ಬ ಹೆವಿ ಮಿಸ್ಸಿಂಗ್ ಕಣ. ಬರ್ಲಿ ತಾಳು, ಬಂದಿದ ತಕ್ಷಣ ನಿಮ್ ಉರಿತಿರೋ ಗಾಯ ಕುಪ್ಪಾಕ್ ಉರ್ದು ಬಿಡೋದೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಡೆಲ್ಲಿಯಿಂದ. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಟೀಮ್ ನ 7ನೇ ಸ್ಥಾನದಲ್ಲೇ ಇರ್ಬೇಕು ಅನ್ನೋ ಐಡಿಯಾ ಮೇಲೆ ಸಂಜು ಸ್ಯಾಮ್ಸಂಗ್ ಹುಚ್ಚ ಹೋಗ್ಬಿಟ್ಟು ಹೋಗ್ಬಿಟ್ರು. ಆಕ್ಚುಲಿ ಇವತ್ತು ಡೆಲ್ಲಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ 155 ರನ್ ನೋಡಿದ್ರು. ಅದ್ರಲ್ಲಿ KL ರಾಹುಲ್ ಅವರು ಆರೆಂಜ್ ಕ್ಯಾಪ್ ಗೆ ಎಷ್ಟು ಬೇಕಾಗಿತ್ತೋ ಅಷ್ಟೇ ರನ್ ನೋಡಿದ್ರು. ಇನ್ನ ಮಿಕ್ಕಿದ ಪ್ಲೇಯರ್ಸ್ ಎಲ್ಲ ಹೆಂಗ್ ಆಡಿದ್ರು ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅವರು 7ನೇ ಸ್ಥಾನದಲ್ಲೇ ಇರ್ಬೇಕು ಅನ್ನೋ ತರ ಆಡಿದ್ರು. ಆದ್ರೆ ಋತುರಾಜ್ ಗಾಯಕ್ವಾಡ್ ಅವ್ರು ಬಂದು ಇಲ್ಲ ಅದೆಲ್ಲ ಆಗಲ್ಲ, ಪಾಯಿಂಟ್ಸ್ ಟೇಬಲ್ ಅಲ್ಲಿ 7ನೇ ಸ್ಥಾನ ನಮ್ದೇ ಆಗಿರ್ಬೇಕು ಅಂತ 13 ಬಾಲ್ಗೆ ಯಗ್ಗ ಮುಗ್ಗ 6 ರನ್ ಹೊಡೆದಿ ಪವರ್ ಪ್ಲೇನ ಹಾಳ್ ಮಾಡಾಕಿದ್ರು. ಆದ್ರೆ ಏನ್ ಮಾಡೋದು, ಸಂಜು ಸ್ಯಾಮ್ಸಂಗ್ ಮತ್ತೆ ಕಾರ್ತಿಕ್ ಶರ್ಮಾ ಬಂದು 87-41 ರನ್ ನೋಡ್ಬಿಟ್ಟು ಋತುರಾಜ್ ಗಾಯಕ್ವಾಡ್ ಅವರ ಪ್ಲಾನ್ ಮೇಲೆ ಹುಚ್ಚ ಹೋಗ್ಬಿಟ್ರು. ಸೊ ಇವಾಗ CSK ಅವರು ಗೆದ್ದಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6ನೇ ಸ್ಥಾನಕ್ಕೆ ಬಂದ್ಬಿಟ್ರು. ಮ್ಯಾಚ್ ಮುಗಿದ ಮೇಲೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಏನ್ ಬ್ರೋ ಹಿಂಗಾಯ್ತು ಅಂತ ಕೇಳಿದ್ಕೆ, ನೋಡಿ ನಾನು ತಲಾ ಅಲ್ಲಿ ಇರ್ಬೇಕು ಇಲ್ಲ ತಲಾ ಕೆಳಗಡೆ ಇಟ್ಕೊಂಡಿರ್ಬೇಕು, ಆದ್ರೆ ಎಲ್ಲಿವರೆಗೂ ನಮ್ ಟೀಮ್ ಅಲ್ಲಿ ಸಂಜು ಸ್ಯಾಮ್ಸಂಗ್ ಅನ್ನೋರು ಇರೋವರೆಗೂ ನಾನು ತಲಾ ಜೊತೆ ಇರಕ್ ಆಗಲ್ಲ ಅಂತ ಹೇಳಿದ್ರು. ಈ ಕಡೆ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಹೋಗಿ ಕೇಳಿದ್ಕೆ, ನಾನ್ ತಲಾ ಅಲ್ಲ ನಾನು ಯಾವಾಗಲೂ ತಲಾ ಮೇಲ್ ಇರ್ಬೇಕು ಅಂತ ಹೇಳಿದ್ರು. ಇವಾಗ ಋತುರಾಜ್ ಗಾಯಕ್ವಾಡ್ ಅವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ 50 ಬಾಲ್ಗೆ 10 ರನ್ ಹೆಂಗ್ ಹೊಡಿಬೇಕು ಅಂತ ಪ್ರಾಕ್ಟೀಸ್ ಮಾಡ್ತವ್ರೆ. ಹಲೋ, ಅಲ್ಲೇ CSK ಗೆದ್ದಿದ್ದಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಮೊನ್ನೆ 6ನೇ ಸ್ಥಾನದಲ್ಲಿ ಅವರೇ, ಮೇಲಕ್ಕೆ ಹೋಗೇ ಇಲ್ಲ. ಅದೇನಾಯ್ತಂದ್ರೆ ಮೊನ್ನೆ ಡೆಲ್ಲಿದು ರಾಜಸ್ಥಾನ್ ಮ್ಯಾಚ್ ಇತ್ತು, ಇವ್ರ ಸಂಬಂಧನೇ ಇಲ್ಲ. ಡೆಲ್ಲಿ ಗೆದ್ದಿದ್ದು, ರಾಜಸ್ಥಾನ್ ಸೋತಿದ್ದು. ಆದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಇಂದ 7th ಪ್ಲೇಸ್ ಹೋಗಿದ್ದು ಇವ್ರು. ಅದಕ್ಕೆ ನೀನೆ ಕಷ್ಟಪಟ್ಟು ಗೆದ್ದಿ 7th ಇಂದ 6th ಪ್ಲೇಸ್ ಗೆ ವಾಪಸ್ ಬಂದವ್ರೆ. ಗಿಲ್ ನೀನ್ IPL ಟ್ರಾಫಿ ಅಲ್ಲ, ಹಾವ್ದು ಲೌಡ ಇಟ್ಕೊಂಡ್ ಗೊತ್ತಾಗುತ್ತೆ ಯಾರು ಏನ್ ಇಟ್ಕೊಂತಾರೆ ಅಂತ. ಇಡೀ IPL ಯಾರು ಏನೇ ಟ್ರಾಫಿ ಗೆದ್ರು ನಂಗೆ ಇದಕ್ ಸಮ. ಮ್ಯಾಚ್ ನಾವೇ ಗೆಲ್ಲೋದು. ಬರ್ತೀಯಾ ಎಲ್ಲಿಗೆ? ಇಲ್ಲಿಗೆ. ನೀನ್ ಏನಾರೋ ಅನ್ಕೋ. ಮ್ಯಾಚ್ ಮುಗಿದ್ಮೇಲೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದ್ ಕೋಲ್ಗೆ ಎಣ್ಣೆ ಹಾಕಿ ನೀನ್ ಹೋಗ್ತಾ ಇಟ್ಕೊಂಡು ಹೋಗ್ಬೋದು. ಮನೇಲಿ ಕೊಡೋ 10 ರೂಪಾಯಿ ಕೂಡಿಕ್ಬಿಟ್ಟು ನಾನು ನಿಮ್ ಬಿರಿಯಾನಿ ತಂದು ಕೊಡ್ತೀನಿ. ನೀವ್ ನೋಡ್ರಿ ಹಿಂಗ್ ಮ್ಯಾಚ್ ಸೋತಿದಿರಲ್ರೋ ಬಾಲ್. ಯಾಕಣ ಇಷ್ಟು ವರ್ಷ ಇದ್ದಿದ್ ನಿಮ್ ದರ್ಪ ದುರಂಕಾರಗಳೆಲ್ಲ ಎಲ್ಲೋಯ್ತು ಬಾಲ್. ಕ್ರಿಕೆಟ್ಗೆ ಬಾಲ್. ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ, ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪ್ ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರುತ್ತೆ ಇದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇಡೀ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟೇ. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೋ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ. ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕೊಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ.
ಹೌದೌದು, ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಹೋದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ, ನೀನೇನ್ ಗೋಳಿ ಮಗನೇನು ನೀನು? ಇಲ್ಲ, ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲಾ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಲ್ಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಹಲೋ ಏನು ಕೇಳಿಸ್ತಿಲ್ಲ ಬಿಡು, ನಾನು ಆಮೇಲೆ ಮಾಡ್ತೀನಿ. ಎಷ್ಟು ಎಷ್ಟು ಅಂದೆ? ಏನೆಷ್ಟು ಮಾಮ್? ಕರೆಕ್ಟ್ ಆಗಿ ಅರ್ಥ ಆಯ್ತಿಲ್ಲ ನಂಗೆ. ಅಂಪೈರ್ಗೆ ಎಷ್ಟೋ ಕೊಟ್ಟಿದ್ರಿ ಚಪ್ರಿಗಳ? ನಾವೇನ್ ಮುಂಬೈ ಚೆನ್ನೈಯ ಮಾಮ್ ಫಿಕ್ಸಿಂಗ್ ಮಾಡಕ್ಕೆ? ದಿಗಾಮುಸರಲ್ಲಿ ನಮ್ಗೂ ದೊಡ್ಡ ಫಿಕ್ಸರ್ಸ್ ನೀವು. 2 ವರ್ಷ ಬ್ಯಾನ್ ನಾವಾಗಿದ್ವಾ ನೀವಾಗಿದ್ರ? ನೀವು ಚೆನ್ನೈ ಮುಂಬೈ ತರನೇ ಆಗ್ಬಿಟ್ರಲ್ಲ ಕೊನೆಗೂ. ಇಲ್ಲ ಮಾಮ್, 150 ಅಲ್ಲೇ ಸ್ಕೋರ ಮಾಮ್, ಸುಮ್ನೆ ಹೊಡಿತೀವಿ ಮಾಮ್ ನಾವು. ಈಗ ಮುಚ್ಚಾಲೆ ರಜತ್ ಪಡಿದಾರ್ ನಮ್ ಮೋಸ್ಟ್ ಔಟ್ ಮಾಡಿದ್ರೆ 180 ಮೇಲೆ ಹೋಗಿರೋದು ನಮ್ ಸ್ಕೋರ್. ನಮ್ ಬಾಲರ್ಸ್ ಈ 150ಗೆ 6 ವಿಕೆಟ್ ಉದುರಿಸಿದ್ರು. ಇನ್ 180 ಅಲ್ಲಿ ಹೋಗ್ಬಿಟ್ರೆ ಆರಾಮಾಗಿ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಹೆವಿ ಮೋಸ ಮಾಮ್ ಇವ್ರು. ಮೊನ್ನೆ ನಮ್ ಜೊತೆ ಮೋಸ ಮಾಡಿ ಗೆದ್ದವ್ರು ಇವ್ರು ಪಕ್ಕ. ಇಲ್ಲ ಮಾಮ್, ನಿಮ್ ಟೀಮೇ ಡಮ್ಮಿ ಮಾಮ್. ನಿಮ್ಮೆಲ್ಲ ಫಿಕ್ಸಿಂಗ್ ಮಾಡಿಲ್ಲ ನಾವು. ಒಟ್ನಲ್ಲಿ ನಮ್ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡ್ರಿ ಹೆಂಗಂದ್ರೆ. ಅದ್ ಬಿಡ, ನೀನೇನೋ ನಿಮ್ ಟೀಮ್ ಡೇವಿಡ್ ರಮೇಶ್ ಶಫರ್ಡ್ ಹಂಗ್ ಔಟ್ ಆಗ್ಬಿಟ್ರು. ಬರೀ ಗಲ್ಲಿ ಕ್ರಿಕೆಟ್ ಅಷ್ಟೇ ಆಡೋದವ್ರು. ಅವ್ರು ಬರೋ ಎಲ್ಲಾ ಬಾಲು ಬೀಸಕ್ ಹೋಗ್ತಾರ ಕಣೋ. ಇನ್ನೇ ನಿಮ್ ಗಾಯಕ್ವಾಡ್ ತರ 49 ಬಾಲ್ 50 ಹೊಡಿಬೇಕಾಯ್ತಾ? ದೊಡ್ಡ ಡಮ್ಮಿ ಟೀಮ್ ಮಾಮ್ ಇವ್ರದು. ಡಮ್ಮಿಗೆ 22 ಕಮ್ಮಿ ಅವರು. ಹಲೋ, ಗೊತ್ತ ಬಿಡ, ಸೋತಿದೀವಿ. ಏನ್ ಮಾಮ್ ಎಲ್ಲರೂ ಕಮ್ ಬ್ಯಾಕ್ ಮಾಡ್ರಿ, ನೀವು ರಿವರ್ಸ್ ಬ್ಯಾಕ್ ಮಾಡ್ತಾ ಇದೀರಾ? ನಾವು ಸೋಲ್ಸ್ ಕಲ್ಸಿರೋ ಟೀಮ್ ಜೊತೆ ಸೋತೋದ್ರಲ್ಲೂ. ಅದ್ರಲ್ಲೂ ಏನಪ್ಪಾ ನಿಮ್ ಗಾಯಕ್ವಾಡು ಇಡೀ ವರ್ಲ್ಡ್ ಅಲ್ಲೇ ಫಾಸ್ಟೆಸ್ಟ್ ಹಾಫ್ ಸೆಂಚುರಿ. ನನ್ನ ಮಕ್ಕಳು ಒಂದೊಂದಲ್ಲ ಅಲ್ಲ, ಸೋಲೋದ್ ನೋಡಿದೀನಿ. ನೀವೊಂಥರ ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿ ಸೋಲ್ತೀರಪ್ಪ. ಆದ್ರೂ ಬಿಟ್ಟಿಲ್ಲ, ಟಫ್ ಕಾಂಪಿಟೇಷನ್ ಕೊಟ್ಟಿದೀವಿ. ಟಫ್ ಕಾಂಪಿಟೇಷನ್, ಸಾಮಾನ್ ಕಾಂಪಿಟೇಷನ್ ಕೊಟ್ಟಿದೀರಾ. 16 ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ಬಿಟ್ಟು ಮನೆಗೆ ಹೋಗೋರು ಅವರು. ಕಾಂಪಿಟೇಷನ್ ಅಂದ್ರೆ ಏನ್ ಗೊತ್ತಾ? ನಿಮ್ದಾದ್ಮೇಲೆ ಆಯ್ತಲ್ಲ ಲಕ್ನೋ KKR, ಒಬ್ಬ ಬಾಲರ್ ಮೊಹಮ್ಮದ್ ಶಮಿ ಸೋಲ್ತಿರೋ ಮ್ಯಾಚ್ ನ ಲಾಸ್ಟ್ 6 ಹೊಡ್ಬಿಟ್ಟು ಟೈ ಮಾಡ್ದ. ಅದು ಎಂಟರ್ಟೈನ್ಮೆಂಟ್ ಅಂದ್ರೆ ಕಾಂಪಿಟೇಷನ್ ಅಂದ್ರೆ. ಅದು ಮಸ್ತ್ ಅಲ್ಲೇ. ಏನ್ ಹೇಳ, ಕಷ್ಟಪಟ್ಟು ಅವ್ನು ಟೈಮ್ ಮಾಡ್ಕೊಟ್ಟ. ಈ LST ಡೇಟನ್ ಮಕ್ಳು ಸೂಪರ್ ಓವರ್ ಅಲ್ಲಿ ಸುನಿಲ್ ನಾರಾಯಣ್ ಬಾಲಿಂಗ್ ಮಾಡ್ತಾರ ಅಂತ ಗೊತ್ತಿದ್ರು 4 ಅನ್ನ ಬಿಟ್ಟವ್ರೆ. ಇನ್ನೇನು ಋತುರಾಜ್ ಗಾಯಕ್ವಾಡ್ ನ ಕಳಿಸ್ಬೇಕಾಗಿತ್ತಾ? ಎಷ್ಟು ಉರ್ಸ್ತಾವ್ರು. ನನ್ ಏನಂದೇನು KKR ಬೇಕಾದ್ರೆ ಕಮ್ ಬ್ಯಾಕ್ ಮಾಡ್ಬಿಟ್ಟು ಪ್ಲೇ ಆಫ್ ಬಂದ್ಬಿಡ್ತಾರೆ. ನೀವು ಬರಲ್ಲ.